ರಾಜ್ಯ ಸರ್ಕಾರದ ಕೋಆಪರೇಷನ್ ಯಾವ ತರ ಇದೆ ಸರ್? ಯಾಕಂದ್ರೆ ಮೈಸೂರಿನ ಅಭಿವೃದ್ಧಿ ಅಂತ ಬಂದಾಗ ನೀವು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡೋದಾಗ್ಲಿ ಅಥವಾ ಚರ್ಚೆ ಮಾಡೋದಾಗ್ಲಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋದಾಗ್ಲಿ, ಆ ರೀತಿಯಾದಂತಹ ಎರಡ್ ಮೂರು ಬಾರಿ ಏನು ಮುಖ್ಯಮಂತ್ರಿ ಇರ್ಬೋದು, ಇಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು, ಭೇಟಿಯಾಗೋ ಸಮಯದಲ್ಲಿ ಯಾವಾಗ್ಲೂ ಸ್ಪಂದಿಸ್ತಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ಹೌದು, ಕೆಲಸ ಆಗುವಾಗ ಅದು ಒಂದ್ ಸ್ವಲ್ಪ ನನ್ಗೆ ರಿಕ್ವೈರ್ಡ್ ಇರುವಂತ ಪೇಸ್ಗೆ ಅದಾಗ್ತಾ ಇಲ್ಲ. ಆದ್ರೆ ಇದೆಲ್ಲ ಸ್ವಾಭಾವಿಕವಾಗಿ ಆಗುವಂತದ್ ಕೆಲಸ. ಇಲ್ಲಿ ಅವರು ಕೂಡ ನಮ್ ಸ್ಥಾನಕ್ಕೆ ಕಂಪಿಟೇಟರ್ ಆಗಿದ್ದಾರೆ. ಅವರು ಕೂಡ ಕೇಂದ್ರ ಸರ್ಕಾರವನ್ನು ರೂಪಿಸ್ಲಿಕ್ಕೆ ಕಂಪಿಟೇಟರ್ ಆಗಿದ್ದಾರೆ. ಸೊ ಅವರು ಈ ತರ ನಮ್ಗೆ ಹಿನ್ನಡೆ ಆಗುವಂತದ್ ಕೆಲಸದಲ್ಲಿ ಸ್ವಾಭಾವಿಕವಾಗಿ ಅವ್ರು ಮಾಡ್ತಾರೆ. ಅದು ನಮ್ ಮುಂದೆ ಇರುವಂತದ್ ಸವಾಲ್. ಅದು ಅದನ್ನ ಎದುರಿಸ್ತಾ ನಾವು ಹೋಗ್ತಾ ಇದೀವಿ. ಈಗ ಅರ್ಥ ಆಗಿದೆ ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ. ಆದ್ರೆ ನಾನೇ ಹೇಳಿದೀನಿ ನೋಡಿ, ವರ್ಷದಲ್ಲಿ ನೀನು 365 ಡೇಸ್ ಇದೆ, 364 ಆದ್ರೂ ನಾವು ಕೆಲಸ ಮಾಡೋಣ, ಒಂದ್ ದಿವಸ ನೀವು ರಾಜಕೀಯ ಮಾಡ್ಕೊಳ್ಳಿ ಅಂತ ನನ್ನ ಕಾನ್ಸ್ಟೆಂಟ್ ಒಂದು ಆಸ್ಕ್ ಅವ್ರಿಗೆ ಒಂದು ವಿನಂತಿ ಮಾಡ್ತಾ ಇರ್ತೀನಿ ನಾನು. ಆದ್ರೂ ಸಹ ನೋಡಿ, ಇದು ಹಾಗೆ ಆಗತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸ್ಥಾನಗಳು ಇರೋದು ಕಡಿಮೆ, ಆಕಾಂಕ್ಷಿಗಳು ಸಾವಿರಾರು ಇದ್ದಾರೆ. ಸೊ ಇದು ಸಹಜವಾಗಿ ಆಗತ್ತೆ, ನಾವೊಂದು ಎದುರಿಸಲೇಬೇಕಾಗಿದೆ. ಜನರು ಕೂಡ ಏನು ಇದನ್ನ ಎಕ್ಸ್ಕ್ಯೂಸ್ ಆಗಿ ನಾವು ಬಳಸಕ್ಕಾಗಲ್ಲ. ಕರೆಕ್ಟ್. ಸರ್, ಕೇಂದ್ರ ಸರ್ಕಾರದಲ್ಲಿ ಮೋದಿ ಹಾಗೂ ಅಮಿತ್ ಶಾ ಅವರ ಜೊತೆಗೆ ನಿಮ್ಮ ಒಡನಾಟ ಯಾವ ರೀತಿ ಇದೆ? ಮತ್ತೆ ಕೇಂದ್ರದಲ್ಲಿ ನಿಮ್ಮ ಪ್ರಾತಿನಿಧ್ಯ ಎಷ್ಟು ಮಟ್ಟಿಗಿದೆ? 543 ಎಂಪಿಗಳಲ್ಲಿ ನಾನೊಬ್ಬ. ಅದು ನೀವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಎಂಪಿ ಆದ್ಮೇಲೆ ನಾವೆಲ್ಲರೂ ಸಾಮಾನ್ಯವಾಗಿ ನಮ್ನ ನೋಡೋದು. ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಎಲ್ಲಾನು ಕೂಡ ಅವರು ಪ್ರತಿಯೊಬ್ಬರು ಮಿನಿಸ್ಟ್ರಿ ಇರ್ಬೋದು, ಮೇಲ್ಮಟ್ಟದ ಪ್ರಧಾನ ಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು, ಎಲ್ಲಾನು ಕೂಡ ಸಾಮಾನ್ಯವಾಗಿನೇ ಅವರು ನಮ್ಮ ಬಗ್ಗೆ ಒಂದು ಗಮನ ಹರಿಸ್ತಾರೆ. ಮತ್ತೆ ನಮ್ಮ ಏನು ನಮ್ಮ ಮುಂದೆ ಇರುವಂತದ್ದು ಏನ್ ಸಮಸ್ಯೆಗಳಿದೆ ಅದ್ರ ಬಗ್ಗೆನೂ ಕೂಡ ಸಾಮಾನ್ಯವಾಗಿನೇ ಗಮನ ಹರಿಸೋದು. ಎಲ್ಲರ ಜೊತೆನೂ ಒಳ್ಳೆ ಸಂಬಂಧ ಯಾವಾಗ್ಲೂ ಇದ್ದೇ ಇರುತ್ತೆ. ನಮ್ಮ ಅರಮನೆಯಿಂದ ಏನೇ ಇದ್ರು ನಮ್ಮ ಸಮಸ್ಯೆಗಳು ರಾಜ್ಯ ಸರ್ಕಾರದ ಜೊತೆ, ಯಾವ್ದೇ ಒಂದು ಸರ್ಕಾರದ ಜೊತೆ ಕೆಲಸ ಮಾಡುವಾಗ ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಅದನ್ನ ನಾವು ಯಾವತ್ತು ಮುಂದೆ ಇಡಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸರ್, ನೀವು ಸಂಸದರಾದ ಮೇಲೆ ಮೈಸೂರಿನ ಅಥವಾ ಕೊಡಗಿನ ಒಂದಷ್ಟು ಸಮಸ್ಯೆಗಳು ನಿಮಗೆ ಬಹಳಷ್ಟು ನೀವು ಗಮನಿಸಿದಿರಿ ಅನ್ನೋದಾದ್ರೆ ಯಾವ ಇಶ್ಯೂಸ್ ನಿಮ್ಗೆ ಹೆಚ್ಚಾಗಿ ಕಂಡು ಬಂದಿದೆ? ಎರಡು ಕಡೆನೂ ಬಹಳ ಬೇರೆ ಬೇರೆ ರೀತಿಯ ಒಂದು ಸಮಸ್ಯೆಗಳಿದಾವೆ. ಇದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೇಂದ್ರದಲ್ಲಿ ಬರುವಂತದ್ದು ಏನು ಅಂತ ನಾವು ನೋಡಕ್ ಹೋದ್ರೆ, ನಮ್ಮ ಗ್ರಾಮಾಂತರ ಮೈಸೂರಲ್ಲಿ ತಂಬಾಕು ವಿಚಾರ. ಮೈಸೂರು ಇಡೀ ಕರ್ನಾಟಕದಲ್ಲಿ, ಇಡೀ ಭಾರತದಲ್ಲೇ ಗುಂಟೂರು ಒಂದ್ ಕಡೆ ಬಿಟ್ರೆ, ಈ ವರ್ಜಿನಿಯಾ ಏನು ಟೊಬ್ಯಾಕೋ ಇದೆ ಅದ್ ಬೆಳೆಯುವಂತದ್ದು ಒಂದು ಜಿಲ್ಲೆ ಅಂದ್ರೆ ಮೈಸೂರೇನೆ, ಗುಂಟೂರು ಬಿಟ್ರೆ. ಸೊ ಅದಕ್ಕಾಗಿ ಅವರ ಸಮಸ್ಯೆಗಳು ಬಹಳಾನೇ ದೊಡ್ಡದಾಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಅದು ಸಹಜವಾಗಿ ಅದು ಒಂದು ಸಿನ್ ಗುಡ್ ಅಂತ ಸಿಗರೇಟ್ ಇತ್ಯಾದಿ ಎಲ್ಲ ಉತ್ಪಾದಿಸೋದಕ್ಕಾಗಿ ಏನೋ ಬಳಸ್ತಾರೆ. ಅದಕ್ಕಾಗಿ ಇದು ಸಿನ್ ಗುಡ್ ಆಗಿದೆ. ಆದ್ರೂ ಸಹ ಇದರ ಮೂಲಕನೇ ಅವರೆಲ್ಲರಿಗೂ ಆದಾಯವನ್ನು ಬರೋದು. ಸೊ ಜೀವನ ನಡೆಸೋದೇ ಇದರ ಮೂಲಕ. ಸೊ ಇದಕ್ಕಾಗಿ ಅದೇ ಒಂದು ದೊಡ್ಡ ಸವಾಲು. ಯಾವ ರೀತಿ ಅವ್ರಿಗೂ ಕೂಡ ಅನುಕೂಲ ಮಾಡಬಹುದು, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಒಂದು ಆರೋಗ್ಯಕರ ಸಮಾಜ ಏನು ದೃಷ್ಟಿ ಇದೆ ನಮಗೂ ಕೂಡ, ಅದು ಒಂದು ಕಡೆ ಯಾವ ರೀತಿ ಅದಕ್ಕೆ ಸಹಾಯ ಆಗ್ಬೋದು. ಮತ್ತೆ ಇಲ್ಲೂ ಸಹ ಇವ್ರಿಗೂ ಕೂಡ ನಾವು ಆದಾಯ ಹೆಚ್ಚಿಸುವಂತದ್ದು, ಮತ್ತೆ ಏನು ನಿರಂತರವಾಗಿ ಅವ್ರಿಗೂ ಕೂಡ ಒಂದ್ ರೀತಿಯ ಒಂದು ಜೀವನ, ಒಂದು ಗೌರವ ರೀತಿ ಮರ್ಯಾದೆ ಕೊಟ್ಟವರು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ. ಸೊ ಇದು ಒಂದು ಸವಾಲು. ಮತ್ತೆ ಕೊಡಗುವಲ್ಲಿ ಸಹಜವಾಗಿ ಅದು ಒಂದು ಹಿಲ್ಲಿ ಏರಿಯಾ ಆಗಿರೋ ಕಾರಣಕ್ಕಾಗಿ ಮೂಲಭೂತ ಸೌಕರ್ಯ ಅವತ್ತು ಒಂದು ಸವಾಲಲ್ಲಿ. ನಮ್ ಕೇಂದ್ರ ಸರ್ಕಾರಕ್ಕೆ ಬರುವಂತದ್ದು ಏನದ್ರಲ್ಲಿ 4G ಏನು ನೆಟ್ ಇದೆ, ಟವರ್ಗಳು, BSNL ಟವರ್ಗಳು ಪದೇ ಪದೇ ಎಷ್ಟು ಹಾಕಿದ್ರು ಸಹ ಅಲ್ಲಿ ಎಲ್ಲೋ ಒಂದು ಕಡೆ ಕನೆಕ್ಷನ್ ಇಲ್ವೇ ಇಲ್ಲ. ಸೊ ಅದು ನಾವು ಯಾವ ರೀತಿ ಪೂರ್ತಿ ಅಂದ್ರೆ ಕೆಳಗಡೆ ದಕ್ಷಿಣ ಕೊಡಗುವಿಂದ ಉತ್ತರ ಕೊಡಗುವರೆಗೂ ಪೂರ್ತಿ ಕವರ್ ಮಾಡೋದು ಯಾವ ರೀತಿ ಅಂತ ಯಾವತ್ತು ಒಂದು ಯೋಚನೆ ಮಾಡ್ತಾ ಇರ್ತೀವಿ. ಅದು ಬಿಟ್ರೆ ಅಲ್ಲಿ ನಮ್ಮ ಏನು ಜಲ್ ಜೀವನ್ ಮಿಷನ್ ಇದೆ, ಕೊನೆ ಒಂದು ಮನೆವರೆಗೂ ಸಂಪರ್ಕ ಮಾಡುವಂತದ್ರಲ್ಲಿ ಕೆಲವು ಕೊರತೆಗಳು ಇದ್ದೇ ಇದಾವೆ. ಸೊ ಅದನ್ನ ನಾವು ಬಗೆಹರಿಸಲಿಕ್ಕೆ ನಿನ್ನೆ ಒಂದ್ ದೊಡ್ಡ ಮೀಟಿಂಗ್ ಮಾಡಿದ್ವಿ, ಮತ್ತು ಅದ್ರಲ್ಲೂ ಫಾಲೋ ಅಪ್ ಆಗಿದ್ವಿ. ಅಂದ್ರೆ ಇವಾಗ ಅರ್ಥ ಇದೆ, ಬೂತ್ ಮಟ್ಟದಲ್ಲಿ ಇದು ವಿಷಯ ಮುಟ್ಸಿ ಈ ತರ ಒಂದು ಕೋಆರ್ಡಿನೇಷನ್ ಇರ್ಬೇಕು. ನೇರ ಸಾಮಾನ್ಯವಾಗಿ ಎಂಪಿಗಳು ಬರೀ ಲೀಡರ್ಸ್ಗಳ ಜೊತೆ ಓಡಾಡ್ಕೊಂಡು ಮಾಡ್ತಾರೆ. ಲೀಡರ್ ಯಾವುದು ಅಂದ್ರೆ ಲೋಕಲ್ MLA ಗೆ. ಆದ್ರೆ ಇಲ್ಲಿ ಯಾರು ನಮ್ಗೆ ಒಳ್ಳೆ ಲೀಡರ್ಗಳು ಇದ್ರು ಸಹ ಈ ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ ಏನು 24 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರೇ ಬಿಜೆಪಿ MLA ಇರೋದು, ಒಬ್ಬರೇ ಬಿಜೆಪಿ MP. ಸೊ ಸಪೋರ್ಟ್ ಸಿಸ್ಟಮ್ ಅಧಿಕೃತ ಅಂದ್ರೆ
ಲೀಡರ್ಗಳು ಇದ್ದಾರೆ, True. ಆದ್ರೆ ಎಲ್ಲ ಅಧಿಕೃತ ಮಾಜಿಗಳು ಅಥವಾ ಸಮಸ್ಯೆ. ಮಾಜಿಗಳು ಯಾರು ಹಾಲಿ ಇಲ್ಲ, ಇಲ್ಲಿ ಒಬ್ರೆ ನಮ್ಮ ಕೃಷ್ಣಾ ಕ್ಷೇತ್ರದ ಶಾಸಕರು. ಸೊ ಅದಕ್ಕಾಗಿ ಒಂದ್ ಸ್ವಲ್ಪ ಕಷ್ಟನೇ ಇಲ್ಲಿ.